ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಜನ್ಮಕಾಂಡ ಮುಗಿದು ಅದಾದ ಬಳಿಕ ವಿವಾಹಕಾಂಡ ನಿನ್ನೆ ಕೊನೆಗೊಂಡಿತ್ತು. ಆ ವಿವಾಹಕಾಂಡದಲ್ಲಿ ರಾಮನ ಎಲ್ಲ ಮೊಮ್ಮಕ್ಕಳು, ಅವರ ಮದುವೆ, ಅವರ ಸಂತಾನ, ಇದರ ಬಗ್ಗೆ ವಿವರಣೆ ಬಂದಿತ್ತು. ರಾಮನಿಗೆ ಮತ್ತು ಲಕ್ಷ್ಮಣನಿಗೆ, ಆ 4 ಸಹೋದರರಿಗೆ 8 ಜನ ಮಕ್ಕಳಿದ್ದರು. ಪ್ರತಿಯೊಬ್ಬರಿಗೂ ಈರುಬರಂತೆ. ಆ 8 ಜನಕ್ಕೆ ಇಬ್ಬಿಬ್ಬರು ಪತ್ನಿಯರಂತೆ 16 ಜನ ಪತ್ನಿಯರಿದ್ದರು. ಇಬ್ಬರು ಭೂರಿಕೀರ್ತಿಯ ಅನ್ನುವರ ಮಹಾರಾಜನ ಮಕ್ಕಳು, ಕುಮುದ್ವತಿ ಎನ್ನುವ ನಾಗಕನ್ಯೆ ಒಬ್ಬಳು, ಮದನ ಸುಂದರಿ ಅಂತ ಕಂಬುಕಂಠ ಮಹಾರಾಜನ ಮಗಳೊಬ್ಬಳು, ಮತ್ತೆ 7 ಜನ ನಾಗಕನ್ಯೆಯರು, 5 ಜನ ಗಂಧರ್ವ ಕನ್ಯೆಯರು. ಈಗ 16 ಜನ ಆ 8 ಜನ ರಾಜಕುಮಾರರಿಗೆ ಧರ್ಮಪತ್ನಿಯರಾಗಿದ್ದರು. ಅವರಿಂದ ರಾಮನಿಗೆ 144 ಜನ ಮೊಮ್ಮಕ್ಕಳಾಗಿದ್ದರು ಅನ್ನೋ ಘಟನೆಯನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಈ ಚಂಪಿಕಾ ಅಂತ ಭೂರಿಕೀರ್ತಿಯ ಮಗಳೇನಿದ್ಲು, ಕುಶನ ಪತ್ನಿ, ಅವಳಿಗೆ 9 ಜನ ಹೆಣ್ಮಕ್ಳು. ಕುಮುದ್ವತಿ ಅಂತ ಮತ್ತೊಬ್ಬಳು ಕುಶನ ಪತ್ನಿ ಏನಿದ್ದು ನಾಗಕನ್ಯೆ, ಅವಳಿಗೆ 8 ಗಂಡು 1 ಹೆಣ್ಣು. ಇವರಿಬ್ಬರನ್ನು ಬಿಟ್ಟರೆ ಉಳಿದ 14 ಜನರಿಗೆ 8 ಗಂಡು 1 ಹೆಣ್ಣು, ಹೀಗೆ ಮಕ್ಕಳಿದ್ರು. ಅದರಂತೆ ಒಟ್ಟಾರೆ 120 ಜನ ಗಂಡು ಮಕ್ಕಳು, 144 ಒಟ್ಟು ಸಂಖ್ಯೆ ಆಗಬೇಕು. ಅದಕ್ಕಾಗಿ ಇನ್ನು 24 ಜನ ಹೆಣ್ಮಕ್ಳು, 24 ಜನ ಹೆಣ್ಮಕ್ಳು, 120 ಜನ ಗಂಡು ಮಕ್ಕಳು, ಒಟ್ಟಾರೆ ಸಂಖ್ಯೆ ಇದು 144. ಇದು ರಾಮನ ಮೊಮ್ಮಕ್ಕಳ ಸಂಖ್ಯೆ. ಅದಾದ ಬಳಿಕ ಮುಂದೆ ಅವನಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮರಿಮಕ್ಕಳು, ಗಿರಿಮಕ್ಕಳು ಇತ್ಯಾದಿಗಳು ಆದರು. ಈ ಜನ್ಮಕಾಂಡವನ್ನ ಮತ್ತು ವಿವಾಹಕಾಂಡವನ್ನ ಇದನ್ನ ಯಾರು ಪಾರಾಯಣ ಮಾಡ್ತಾನೆ, ಎಲ್ಲ ರೀತಿಯಾದಂತಹ ಸೌಖ್ಯವನ್ನು ಕೂಡ ಆತ ಪಡ್ಕೊಳ್ತಾನೆ. ವಿವಾಹ, ಸತ್ಸಂತಾನ ಮೊದಲಾದವುಗಳು ಅಂತ ಅದರ ಫಲಶ್ರುತಿಯ ಬಣ್ಣನೆಯ ಸಂಗಡ ಆ ಕಾಂಡ ಕೊನೆಗೊಂಡಿತ್ತು. ಮುಂದೆ ರಾಜ್ಯಕಾಂಡ. ರಾಜ್ಯಕಾಂಡ ಇದು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ 2 ರೀತಿಯಾಗಿ ವಿಭಕ್ತ ಆಗಿದೆ. ರಾಮ ರಾಜ್ಯಭಾರ ಮಾಡಿದ್ದು ಮತ್ತು ಆತನ ಕೆಲವು ದಿಗ್ವಿಜಯಗಳು ಇತ್ಯಾದಿ ಪ್ರಸಂಗಗಳನ್ನು ಇವೆರಡೂ ಅರ್ಥಗಳಲ್ಲಿ ನಾವು ಆಲಿಸುವವರಿದ್ದೇವೆ. ವಿಷ್ಣುದಾಸ ಅಂತ ಶಿಷ್ಯ ರಾಮದಾಸನನ್ನು ಕೇಳಿದ ಗುರುವನ್ನ, ವಿವಾಹಕಾಂಡದ ಕೊನೆಯ ಸರ್ಗದಲ್ಲಿ ನಾರದರು ರಾಮನಾಮ ಸಹಸ್ರದಿಂದ ರಾಮನನ್ನ ಬಣ್ಣನೆ ಮಾಡಿದ್ರು, ಸ್ತುತಿಸಿದ್ರು ಅಂತ ತಾವು ಹೇಳಿದ್ರಿ. ಆ ರಾಮನಾಮ ಸಹಸ್ರವನ್ನ ಅದನ್ನು ನಮಗೆ ಶ್ರವಣ ಮಾಡಿಸಿರಿ. ರಾಮದಾಸರು ಆಗಲಿ ಸಮಾಧಾನ ಚಿತ್ತನಾಗಿ ಕೇಳು, ನಾನು ಅದನ್ನು ವರ್ಣನೆ ಮಾಡ್ತೇನೆ ಅಂತ ಹೇಳಿದ್ರು ಅವರು. ಇದೇ ಪ್ರಶ್ನೆಯನ್ನ ಶೌನಕರು ಮಾಡಿದ್ರು. ಸೂತ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದ. ಆ ಸೂತ ಮತ್ತು ಶೌನಕರ ನಡುವಿನ ಸಂವಾದದಲ್ಲಿ ಇದು ಪ್ರಶ್ನೆ ಬಂದಾಗ, ಸೂತ ಪ್ರಾಹ ತದಾಕರಣ್ಯ ಶೌನಕಂ ನೈಮಿಷೇ ಮನೆಯ, ನೈಮಿಷಾರಣ್ಯದಲ್ಲಿ ಆ ಕಥೆಯ ಪ್ರವಚನ ನಡೆದಿತ್ತು. ಅದಕ್ಕಿಂತ ಮೊದಲು ಅದನ್ನು ಹೇಳಿದವರು ಯಾರಂದ್ರೆ ಪರಮೇಶ್ವರ, ಪಾರ್ವತಿಯ ಎದುರಿಗೆ ಅದನ್ನು ಹೇಳಿದ್ದ. ಏಕದಾ ಸುಖಮಾಸೀನವು ಪಾರ್ವತಿ ಪರಮೇಶ್ವರವು ಅನ್ಯೋನ್ಯಾಶ್ಲಿಷ್ಟ ಸದ್ಬಾಹು ಲೋಕರಕ್ಷಣ ತತ್ಪರವು. ಪಾರ್ವತಿ ಆ ಶಿವನನ್ನು ಹೀಗೆ ಕೇಳಿದ್ಲು, ನೀನು ನನಗೆ ಒಡೆಯ, ಜಗತ್ತಿಗೂ ಒಡೆಯ, ನಿನ್ನ ಅನುಗ್ರಹದಿಂದ ಧರ್ಮಶಾಸ್ತ್ರದ ಸಾರವನ್ನೆಲ್ಲ ನಾನು ಶ್ರವಣ ಮಾಡಿದ್ದೇನೆ, ನಾನಾ ಥರದ ಕಥೆಗಳನ್ನು ಶ್ರವಣ ಮಾಡಿದ್ದೇನೆ, ಬ್ರಹ್ಮಹತ್ಯೆ ಮೊದಲಾದಂತಹ ಪಾಪಗಳಿಗೂ ಕೂಡ ಯಾವ ಪಠನದಿಂದ ಪರಿಹಾರ ದೊರೆಯಬಲ್ಲದೋ ಅಂಥ ಸ್ತೋತ್ರ ಏನಾದರೂ ಇದ್ದರೆ ಹೇಳು. ಆಗ ಮಹಾದೇವ ಉವಾಚ, ಗುಹ್ಯಕ್ಕಿಂತಲೂ ಗುಹ್ಯ ಅನಿಸಿದ್ದು, ಪರಮ ರಹಸ್ಯ ಅನಿಸಿದಂಥ ಒಂದು ಸ್ತೋತ್ರವನ್ನು ನಾನು ನಿನಗೆ ಹೇಳ್ತೇನೆ. ಇದಕ್ಕೆ ಮತ್ತೊಂದು ಸಂವಾದ ಇದೆ. ಆ ಸಂವಾದ ಯಾವುದಂದ್ರೆ ಸನತ್ ಕುಮಾರರು ಮತ್ತು ಗಣೇಶ ಇವರ ನಡುವೆ ನಡೆದಂಥ ಸಂವಾದ. ಅದನ್ನ ನಾನು ನಿನಗೆ ಹೇಳ್ತೇನೆ ಅಂತ ಪರಶಿವ ಪಾರ್ವತಿಗೆ ಹೇಳಿದ. ಗಣಾಧ್ಯಕ್ಷ ಗಣಪತಿ ಒಮ್ಮೆ ಕೂತ್ಕೊಂಡಿದ್ದ. ಅವನಿಗೆ ಸನತ್ ಕುಮಾರ ಬಂದು ನಮಸ್ಕರಿಸಿ ಹೀಗೆ ಕೇಳಿದ, ಭಗವನ್ ಸರ್ವಧರ್ಮಜ್ಞ ಸರ್ವ ವಿಘ್ನ ವಿನಾಶನ ದ್ವಿಜಹತ್ಯಾಹರಂ ಧರ್ಮಂ ವಕ್ತು ಮರ್ಹಸಿ ಮೇ ಪ್ರಭೋ. ಬ್ರಹ್ಮಹತ್ಯೆ ಮೊದಲಾದ ದೋಷಗಳನ್ನು ಪರಿಹಾರ ಮಾಡುವಂಥ ಸ್ತೋತ್ರ ಏನಾದರೂ ಇದ್ರೆ ಅದನ್ನು ನನಗೆ ಹೇಳು. ಜಗತ್ತಿನಲ್ಲಿ ಧರ್ಮ ಉಪದೇಶ ಮಾಡಲಿಕ್ಕೆ ನಿನಗಿಂತ ಯೋಗ್ಯರು ಯಾರೂ ಇಲ್ಲ. ಆಗ ಗಣೇಶ ಹೇಳಿದ,
ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೆ. ನಾನು ಏನು ಸ್ತೋತ್ರವನ್ನು ಹಿಂದೆ ಕಂಡುಕೊಂಡಿದ್ದೇನೆ ಅದನ್ನು ನಿನಗೆ ಹೇಳ್ತೇನೆ ಕೇಳು. ನನಗಾಗಿ ಈ ಸಮಸ್ಯೆ ಬಂದಿತ್ತು ಅಂದರೆ, ನಾನು ಹಿಂದೆ ಆನೆಯ ರೂಪವನ್ನು ತಾಳಿ ಎಲ್ಲ ಕಡೆ ಸಂಚಾರ ಮಾಡಿ ವೃಕ್ಷಗಳನ್ನು ಬುಡಮೇಲು ಮಾಡಿ ಮುನಿಗಳಿಗೆ ಹಿಂಸೆ ಮಾಡ್ತಿದ್ದೆ. ಮುನಿಗಳಿಗೆ ಹಿಂಸೆ ಆಗಿದ್ದಷ್ಟೇ ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಮುನಿಗಳೆಲ್ಲ ನಾಶ ಹೊಂದುತ್ತಿದ್ರು, ಅವರಿಗೆ ಸಂಕಟ ಆಗ್ತಿತ್ತು. ಆಗ ಆ ಪಾಪವೆಲ್ಲ ನನ್ನ ಬೆನ್ನು ಹತ್ತಿತ್ತು. ಪತಿತೋಸ್ಮ್ಯಹಂ, ನಾನು ಪತಿತನಾದೆ. ನಿಸ್ಸಂಜ್ಞಂ ಮೃತ್ಯುತುಲ್ಯಂ ಮಾಂ ಪತಿತಂ ವೀಕ್ಷಮೇ ಪಿತ, ನಾನು ಎಚ್ಚರ ಕಳ್ಕೊಂಡೆ, ನನ್ನ ತೇಜಸ್ಸು ಕೂಡ ದೃಷ್ಟವಾಗಿ ಹೋಯಿತು. ನನ್ನ ತಂದೆ ಪರಮೇಶ್ವರ ರಾಮನನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಆ ರಾಮನನ್ನ ಪ್ರತ್ಯಕ್ಷೀಕರಿಸಿಕೊಂಡು ಈ ಮುಂದಿನ ಕಾರ್ಯವನ್ನು ಮಾಡಿದ. ಆಗ ರಾಮ ನನ್ನ ತಂದೆ ಪರಮೇಶ್ವರನಿಗೆ ಹೇಳಿದ, ಮಹಾದೇವನೇ, ನಾನು ಪ್ರಸನ್ನನಾಗಿದ್ದೇನೆ, ನಿನಗೆ ಅಪೇಕ್ಷಿತವಾದಂಥದ್ದು ಏನಾದರೂ ಇದ್ದರೆ ಅದನ್ನು ಕೊಡ್ತೇನೆ ಕೇಳು ಅಂದ. ಆಗ ಮಹಾದೇವ ಹೇಳಿದ, ನನ್ನ ಮಗ ಬ್ರಹ್ಮಹತ್ಯೆಯನ್ನು ಮಾಡಿ ಆತ ಈಗ ಭ್ರಷ್ಟನಾಗಿದ್ದಾನೆ, ಅವನ ಪಾಪವನ್ನು ತೊಳಿಲಿಕ್ಕೆ ಬೇಕಾದಂಥ ಕಾರ್ಯವನ್ನೇನಾದರೂ ನೀನು ಮಾಡು. ಆ ಕೃಪಾಳವಾದಂಥ ರಾಮ ನನ್ನನ್ನು ಒಂದು ಬಾರಿ ನೋಡಿದ. ಕೃಪಯಾ ಅಹಂ ನಿರೀಕ್ಷಿತ ತಕ್ಷಣ ಲಬ್ಧ ಚೈತನ್ಯ. ರಾಮನ ದೃಷ್ಟಿ ನನ್ನ ಮೇಲೆ ಬಿದ್ದ ಕೂಡಲೇ ನಾನು ಪಾಪವನ್ನು ತೊಳೆದುಕೊಂಡು ಮೇಲೆದ್ದೆ. ಮುಂದೆ ಆ ರಾಮನನ್ನ ನಾನಾ ಥರದ ಗದ್ಯ ಪದ್ಯಗಳಿಂದ ಸ್ತೋತ್ರ ಮಾಡಿದೆ. ಬಹುಬಿರ್ ಗದ್ಯ ಪದ್ಯ ಇಷ್ಟ ಸ್ತುತ್ವಾದಂ ಪ್ರಣತೋ ಅಭವಂ. ಮುಂದೆ ಆ ಸ್ತೋತ್ರವನ್ನೆಲ್ಲ ಸ್ವೀಕಾರ ಮಾಡಿ ರಾಮಚಂದ್ರ ಹೇಳಿದಂತೆ, ಬ್ರಹ್ಮಹತ್ಯೆ ಮಾಡಿದ್ಯಲ್ಲ ದೊಡ್ಡ ಪ್ರಮಾಣದಲ್ಲಿ, ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತೇನೆ ಕೇಳು. ನಾಮಸಹಸ್ರಮ್ಮೇ ಜಪ, ನನ್ನ ನಾಮಸಹಸ್ರ ಹೊಂದಿದೆ, ಅದು ಹತ್ಯಾಕೋಟಿ ವಿನಾಶಕವಾದದ್ದು, ಬಹಳ ಗುಹ್ಯವಾದದ್ದು. ಅದನ್ನು ಶ್ರವಣ ಮಾಡಿದ್ರಿಂದ ನೀನು ಶ್ರವಣ ಧಾರಣೆ ಮಾಡಿದ್ರಿಂದ ನೀನು ನಿಷ್ಪಾಪನಾಗ್ತೀಯ. ಮುಂದೆ ಆ ರಾಮನಾಮ ಸಹಸ್ರವನ್ನು ನಾನು ಶ್ರವಣ ಮಾಡಿ ಧಾರಣ ಮಾಡಿ ದೇವತೆಗಳಿಗೆಲ್ಲ ಆಜ್ಞೆ ನೆನೆಸಿದೆ. ಮೊದಲ ಪೂಜೆ ನನಗೆ ಸಲ್ಲುವಂತಾಯಿತು. ನೀನು ಅದನ್ನು ಅಧ್ಯಯನ ಮಾಡುವಂತ ಗಣೇಶ ಸನತ್ಕುಮಾರನಿಗೆ ಹೇಳಿದ. ಸನತ್ಕುಮಾರ ವಾಚ, ಆಯಿತು, ನಾನು ಧನ್ಯನಾದೆ, ಅನುಗ್ರಹೀತನಾಗಿದ್ದೇನೆ, ಆ ರಾಮನಾಮ ಸಹಸ್ರವನ್ನು ಹೇಳು ಅಂತ ಆತ ಗಣೇಶನ ಮೂಲಕ ಅದನ್ನು ಸ್ವೀಕಾರ ಮಾಡಿದ. ಗಣೇಶನಿಗೆ ಪರಿಕ್ರಮ್ಯ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆ ಸ್ತೋತ್ರವನ್ನು ಆತ ಧಾರಣೆ ಮಾಡಿಕೊಂಡ, ಪರಮಸಿದ್ಧಿಯನ್ನು ಪಡ್ಕೊಂಡ, ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ. ಪಾರ್ವತಿ ಹೇಳಿದ್ಲು, ಆ ನಾಮಸಹಸ್ರವನ್ನು ನನ್ನ ಎದುರಿಗೆ ನೀನೀಗ ಹೇಳು. ಮಹಾದೇವ ಹೇಳಿದ, ಇದಕ್ಕೆ ವಿನಾಯಕನೇ ಋಷಿ, ಅನುಷ್ಠುಪ್ಪಿದಕ್ಕೆ ಛಂದಸ್ಸು, ಪರಬ್ರಹ್ಮ ಸ್ವರೂಪಿಯಾದಂಥ ರಾಮನೇ ಇದಕ್ಕೆ ದೇವತೆ. ಅಸ್ಯ ಶ್ರೀ ರಾಮರ ಸಹಸ್ರನಾಮ ಮಾಲಾಮಂತ್ರಸ್ಯ ವಿನಾಯಕ ಋಷಿ ಅನುಷ್ಠುಪ್ ಛಂದ, ಶ್ರೀರಾಮ ದೇವತಾ, ಮಹಾವಿಷ್ಣುರಿತಿ ಬೀಜಂ, ಗುಣಗೃಹ್ ನಿರ್ಗುಣೋ ಮಹಾನಿತಿ ಶಕ್ತಿ, ಸಚ್ಚಿದಾನಂದ ವಿಗ್ರಹ ಇತಿ ಕೀಲಕಂ, ಶ್ರೀರಾಮ ಪ್ರೀತ್ಯರ್ಥೆ ಜಪೇ ವಿನಿಯೋಗ. ಶ್ರೀರಾಮಚಂದ್ರಾಯ ನಮಃ ಅಂತ ಅಂಗುಷ್ಠಗಳಲ್ಲಿ ನ್ಯಾಸ ಮಾಡಬೇಕು, ಸೀತಾಪತೆಯ ನಮಃ ಅಂತ ತರ್ಜನಿಯಲ್ಲಿ, ರಘುನಾಥಾಯ ನಮಃ ಅಂತ ಮಧ್ಯಮ ಬೆರಳಿನಲ್ಲಿ, ಭರತಾಗ್ರಜ ಅಂತ ಅನಾಮಿಕಾ ಬೆರಳಿನಲ್ಲಿ, ದಶರಥಾಗ್ರಜ ಅಂತ ಕನಿಷ್ಠಿಕಾದಲ್ಲಿ, ಹನುಮತ್ ಪ್ರಭು ಅಂತ ಕರತಲ ಕರಪೃಷ್ಠಗಳಲ್ಲಿ, ರಾಮಚಂದ್ರಾಯ ನಮಃ ಅಂತ ಹೃದಯದಲ್ಲಿ, ಸೀತಾಪತೆಯ ನಮಃ ಅಂತ ಶಿರಸ್ಸಿನಲ್ಲಿ, ರಘುನಾಥಾಯ ನಮಃ ಅಂತ ಶಿಖಾದಲ್ಲಿ, ಭರತಾಗ್ರಜನಿಗೆ ಅಂತ ಹೇಳಿ ಕವಚದಲ್ಲಿ, ಹೀಗೆ ದಶರಥಾತ್ಮಜಾಯ ನಮಃ ಅಂತ ನೇತ್ರತ್ರಯಗಳಲ್ಲಿ, ಹನುಮತ್ ಪ್ರಭುವೇ ನಮಃ ಅಂತ ಅಸ್ತ್ರಾಯಪಟ. ಹೀಗೆ ಇದನ್ನೆಲ್ಲ ನ್ಯಾಸವನ್ನು ನಾವು ಮಾಡಬೇಕು. ಇದು ಧ್ಯಾನ ಶ್ಲೋಕ. ಆಜಾನುಬಾಹುವಾದಂಥ ಶರ ಅಂದರೆ ಬಾಣ ಮತ್ತು ಬಿಲ್ಲನ್ನು ಕೈಯಲ್ಲಿ ಧರಿಸಿದಂಥ, ಪದ್ಮಾಸನದಲ್ಲಿದ್ದಂಥ, ಪೀತಂ ವಾಸೋ ವಸಾನಂ ನವಕಮಲದಲ್ಲಿ ಸ್ಪರ್ಧಿ ನೇತ್ರಂ ಪ್ರಸನ್ನಂ. ಈ ಶ್ಲೋಕ ನೀವು ಕೇಳಿದರೆ, ಧ್ಯಾಯೇದ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖಕಮಲ ಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತ ಮುರುಜಟಾ ಮಂಡನಂ ರಾಮಚಂದ್ರಂ. ಇದು ಶ್ಲೋಕ ನೀವು ಕೇಳಿದ್ದೀರಿ. ಸೀತೆಯ ಸಮೇತನಾಗಿರುವಂಥ ರಾಮನನ್ನ ಧ್ಯಾನ ಮಾಡಬೇಕು. ಆತ ಈ ಪಾರಿಜಾತ ವೃಕ್ಷದ ಕೆಳಗೆ ಅಥವಾ ಕಲ್ಪ ವೃಕ್ಷದ ಕೆಳಗೆ ಬಂಗಾರದ ಮಹಾಮಂಟಪದಲ್ಲಿ ವೈದೇಹಿ ಸಮೇತನಾಗಿ ಕೂತ್ಕೊಂಡಿದ್ದಾನೆ.
ಮಧ್ಯೆ ಪುಷ್ಪಮಹಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ. ಪುಷ್ಪದಿಂದ ಅಲಂಕೃತವಾದ ಆಸನ ಅದು. ಅದರಲ್ಲಿ ವೀರಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಒಂದು ಸ್ವರೂಪ, ವೀರಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಮತ್ತೊಂದು. ಇದಕ್ಕೆ ವೀರಾಸನ ಅಂತ ಕರೀತಾರೆ. ಒಂದು ಕಾಲಿನ ಕೆಳಗೆ ಇಟ್ಕೊಂಡು ಒಂದು ಕಾಲ ಮೇಲೆ ಇಟ್ಕೊಂಡ್ರೆ ಇದಕ್ಕೆ ವೀರಾಸನ ಅಂತ ಕರೀತಾರೆ. ಈಗ ನೀವು ಕೂತ್ಕೊಂಡದ್ದೇನಿದೆಯಲ್ಲ ಇದು ಸುಖಾಸನ, ಇದು ವೀರಾಸನ. ಅಥವಾ ಕಾಲು ಅದರ ಬದಲು ಕೂಡ ಆಗ್ಬಹುದು. ಇದಕ್ಕೆ ಅದು ವೀರಾಸನ, ಇದು ವೀರಾಸನ. ಎರಡೂ ಕಾಲಗಳನ್ನು ಪದ್ಮಾಸನದ ರೂಪದಲ್ಲಿ ಇಟ್ಕೊಂಡು ಅದಕ್ಕೆ ಪದ್ಮಾಸನ ಅಂತ ಕರೀತಾರೆ. ಮಧ್ಯೆ ಪುಷ್ಪಮಹಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ. ಅಗ್ರೇ ವಾತಯತಿ ಪ್ರಭಂಜನ ಸುತಯೇ ತತ್ವಂ ಮುನಿಭ್ಯ ಪರಂ. ಎದುರಿಗೆ ಹನುಮಂತ ಕೂತ್ಕೊಂಡಿದ್ದಾನೆ. ಇದನ್ನ ಇಂಥ ಚಿತ್ರ ವಿಗ್ರಹ ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ. ರಾಮ ಲಕ್ಷ್ಮಣ ಸೀತೆಯವರು 3 ಜನ ಇದ್ದಾರೆ. ಎದುರುಗಡೆ ಹನುಮಂತ ಸುಮ್ಮನೆ ಕೂತಿದ್ದು, ರಾಮನ ಸೇವೆ ಮಾಡ್ಲಿಕ್ಕಾಗಿ ಸನ್ನದ್ಧನಾಗಿದ್ದನ್ನು ನೋಡಿರ್ತೀರಿ ನೀವು. ಇದೊಂದು ವಿಶಿಷ್ಟ. ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ. ಸುಮ್ಮನೆ ಕೂತಿಲ್ಲ ಅಂತ ಹನುಮಂತ, ಮಹಾಮುನಿಗಳಿಗೆ ತತ್ವೋಪದೇಶ ಮಾಡ್ತಿದ್ದಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದೆಲ್ಲಿ ಬರಲಿಲ್ಲ, ತತ್ವೋಪದೇಶ ಮಾಡಿದ್ದಾನೆ ಅಂತ. ಮಾಡ್ಲಿಕ್ಕೆ ಆತ ಯೋಗ್ಯನಾಗಿದ್ದಾನೆ ಅಂತ ನಾವು ಶ್ರವಣ ಮಾಡಿದ್ವಿ, ಅದು ವಿಷಯ ಬೇರೆ. ಆದರೆ ಮುನಿಗಳಿಗೆ ಆತ ತತ್ವೋಪದೇಶ ಮಾಡ್ತಿದ್ದಾನೆ, ರಾಮ ಅದನ್ನು ಕೇಳ್ತಾ ಕೂತಿದ್ದಾನೆ. ಮುನಿಭ್ಯ ಪರಂ ವ್ಯಾಖ್ಯಾತಂ ಭರತಾದಿಭಿ ಪರಿಹೃತಂ ರಾಮಂ ಭಜೆ ಶ್ಯಾಮಲಂ. ಭರತಾದಿಗಳ ಸಂಗಡ ರಾಮ ಅದನ್ನು ಕೂತ್ಕೊಂಡು ಈತ ಕೇಳ್ತಿದ್ದಾನೆ. ಅಂಥ ಶ್ಯಾಮಲನಾದಂಥ ರಾಮನನ್ನು ನಾವು ಧ್ಯಾನ ಮಾಡಬೇಕು. ಇಂಥದೇ ಶ್ಲೋಕ ಮತ್ತೊಂದು ವಿಷ್ಣು ಸಹಸ್ರನಾಮದಲ್ಲೂ ನೋಡ್ತೇವೆ. ವಿಷ್ಣು ಸಹಸ್ರನಾಮಕ್ಕೂ ರಾಮನಾಮ ಸಹಸ್ರನಾಮಕ್ಕೂ ಅನೇಕ ನಾಮಗಳ ಸಾಮ್ಯ ಇದೆ. ಇಲ್ಲಿ ಬಂತೀಗ ವೈದೇಹಿ ಸಹಿತಂ ಸುರದ್ರುಮ ತಲೆ ಅಂದರೆ ಆ ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡಿದ್ದ ಅಂತ ಬಂತು. ವಿಷ್ಣು ಸಹಸ್ರನಾಮದ ಮೊದಲಿನ ಕೆಲವೊಂದು ಶ್ಲೋಕ ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋತ್ಪರಿ ಆಸೀನಮಂಬುದ ಶ್ಯಾಮಂ ಆಯತಾಕ್ಷಂ ಅಲಂಕೃತಂ ಅಂತ. ಪಾರಿಜಾತ ವೃಕ್ಷದ ತಲದಲ್ಲಿ ಕೂತ್ಕೊಂಡಿದ್ದಾನೆ, ಬಂಗಾರ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಆ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಅಲ್ಲಿಯೂ ಶ್ಲೋಕ ಇದೆ. ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ ಆಸೀನಮಂಬುದ ಶ್ಯಾಮಂ ಆಯತಾಕ್ಷಂ ಅಲಂಕೃತಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ರುಕ್ಮಿಣಿ ಸತ್ಯಭಾಮೆಯರ ಜೊತೆ ಕೃಷ್ಣ ಕೂತ್ಕೊಂಡಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಅದು ಆ ಶ್ಲೋಕ. ಅದರಂತೆ ಇದು ರಾಮನ ಶ್ಲೋಕ. ಇಂಥದ್ದು ಕೆಲವು ವಿಗ್ರಹಗಳು ಉಪಲಬ್ಧ ಇವೆ ಈಗೂ ಕೂಡ. ರಾಮ ಪಂಚಾಯತನ ಅಂತನೋ ಅಥವಾ ರಾಮ ಸಂಪೂರ್ಣ ವಿಗ್ರಹ ಅಂತನೋ ಅಂತಾರೆ. ರಾಮ ಲಕ್ಷ್ಮಣ ಸೀತೆ ಇವ್ರು 3 ಜನ ನಿಂತ್ಕೊಂಡಿದ್ದು, ಹನುಮಂತ ಕೆಳಗಿದ್ದು. ಈ ವಿಗ್ರಹ ನೀವು ನೋಡಿರ್ತೀರಿ, ದೇವಾಲಯದಲ್ಲಿ ನೋಡಿರ್ತೀರಿ, ಶಿಲಾ ವಿಗ್ರಹಗಳು, ಲೋಹದ ವಿಗ್ರಹಗಳು ನೋಡಿರ್ತೀರಿ. ಇದು ಪಟ್ಟಾಭಿರಾಮನ ವಿಗ್ರಹ ಅಂತ ಇನ್ನೊಂದು, ದ್ವಿಭುಜನಾದಂತಹ ರಾಮ. ಆತ ಸೀತೆಯನ್ನು ತನ್ನ ಎಡಭಾಗದಲ್ಲಿ ಅಥವಾ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಅಂತ ಇದಕ್ಕೆ ಪಟ್ಟಾಭಿರಾಮನ ವಿಗ್ರಹ ಅಂತ ಕರೀತಾರೆ. ಅದು ಒಂದು ಇಲ್ಲಿ ಮುಂದೆ ಬರೋದಿದೆ, ಅದನ್ನು ಗಮನಿಸಿ. ಸೌವರ್ಣ ಮಂಟಪೆ ದಿವ್ಯ ಪುಷ್ಪಕೆ ಸುವಿರಾಜಿತೆ. ಪುಷ್ಪಕ ವಿಮಾನದಲ್ಲಿ ರಾಮ ಕೂತ್ಕೊಂಡಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಮೂಲೆ ಕಲ್ಪತರೋಹೋ ಸ್ವರ್ಣಪೀಠೆ ಸಿಂಹಾಷ್ಟಯುತೆ. 8 ಸಿಂಹಗಳಿಂದ ಕೂಡಿದಂತಹ ಸಿಂಹಾಸನದಲ್ಲಿ 8 ಸಿಂಹಗಳ ಕೆತ್ತನೆ ಇದೆ ಆ ಸಿಂಹಾಸನದಲ್ಲಿ. ಅದರ ಮೇಲೆ ಆತ ಕೂತಿದ್ದಾನೆ. ಕಲ್ಪವೃಕ್ಷದ ಕೆಳಗೆ ಕೂತಿದ್ದಾನೆ. ಅದು ಪುಷ್ಪಕ ವಿಮಾನದ ಒಳಗೆ. ಪುಷ್ಪಕ ವಿಮಾನದ ಒಳಗೆ ಕಲ್ಪವೃಕ್ಷ ಇದೆ ಅಂತ ಮುಂದೊಂದು ಕಡೆ ಇದೇ ಅಧ್ಯಾಯದಲ್ಲಿ ಬರೋದಿದೆ. ದೇವತೆಗಳು ಕಲ್ಪವೃಕ್ಷವನ್ನು ರಾಮನಿಗೆ ಅರ್ಪಣೆ ಮಾಡಿದ ಮೇಲೆ ಅದನ್ನು ಇಲ್ಲೆಲ್ಲಿ ಇಡೋದು ಬೇಡ ಅಂತ ಆತ ಆ ಪುಷ್ಪಕ ವಿಮಾನದ ಒಳಗೆ ಇರಿಸಿಬಿಟ್ಟಿದ್ದಾನೆ. ಹಾಗಾಗಿ ಪುಷ್ಪಕ ವಿಮಾನದ ಒಳಗೆ ಕಲ್ಪವೃಕ್ಷದ ಕೆಳಗೆ ಆತ ಕೂತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಇದೆಲ್ಲ ಯಾಕಂತಂದ್ರೆ ರಾಮನಾಮ ಜಪ ಇತ್ಯಾದಿ ಮಾಡುವಾಗ ಸುಮ್ಮನೆ ಮನಸ್ಸನ್ನು ಎಲ್ಲೆಲ್ಲೋ ತೊಡಗಿಸೋ ಬದಲು ಧ್ಯಾನ ಅಂತೂ ನಾವು ಮಾಡ್ತೇವೆ. ರಾಮನ ಚಿತ್ರವಂತೂ ಕಣ್ಣಿನ ಮುಂದೆ ತಂದ್ಕೋತೇವೆ. ಅದರಲ್ಲಿ ಇಂಥ ಶಾಸ್ತ್ರದಲ್ಲಿ ಹೇಳಿದಂಥ ಚಿತ್ರಗಳನ್ನು ತಂದುಕೊಂಡೆ ಅದಕ್ಕೆ ಫಲ ಹೆಚ್ಚು. ಅದಕ್ಕಾಗಿ ಈ ಶ್ಲೋಕ ನಮಗೆ ಬಾಯ್ಪಾಠ ಉಳಿದೇ ಇರಬಹುದು. ಆ ಶ್ಲೋಕದಲ್ಲಿ ಹೇಳಿದಂಥ ಚಿತ್ರಣ ಏನಿದೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬಹುದು. ಮೃದುಶ್ಲಕ್ಷಣಾಂತರೇ ತತ್ರ ಜಾನಕ್ಯಾ ಸಹ ಸಂಸ್ಥಿತಂ. ತೀರ ಸಮೀಪದಲ್ಲೇ ಇದ್ದ ಜಾನಕಿ, ಬಹಳ ದೂರ ಇಲ್ಲ. ಮೃದುಶ್ಲಕ್ಷಣ ಅಂತರೆ ರಾಮಂ ನೀರೋತ್ಪಲ ಶ್ಯಾಮಂ ದ್ವಿಭುಜಂ ಪೀತವಾಸಸಂ. ದ್ವಿಭುಜ ಆಗಿದ್ದಾನಾತ, ಸ್ಮಿತವಕ್ತನಾಗಿದ್ದಾನೆ, ಸುಖಾಸೀನನಾಗಿದ್ದಾನೆ. ಪದ್ಮಪತ್ರ ನಿಭೇಕ್ಷಣ ಕಿರೀಟ ಹಾರ ಕೇಯೂರ ಕುಂಡಲೈ ಕಟಕಾದಿಭಿ ಭ್ರಾಜಮಾನ ಜ್ಞಾನ ಮುದ್ರಾಧರಂ. ಇದನ್ನು ಗಮನಿಸ. ಜ್ಞಾನ ಮುದ್ರೆ ಅಂದ್ರೆ ಈ ಮುದ್ರೆ. ಇದು ಕೇವಲ ವರಹಸ್ತ ಆಯಿತು. ಇದನ್ನು ವರಹಸ್ತ ಅಂತಾರೆ ಅಥವಾ ಅಭಯ ಹಸ್ತ ಅಂತಾರೆ. ಎಲ್ಲ ಕಡೆ ವಿವಾದ, ನಮಗೆಲ್ಲ ಕಡೆ ವಿವಾದನೆ. ಅದರಂತೆ ಅಭಯ ಮುದ್ರಾ ಯಾವುದು, ಜ್ಞಾನ ಮುದ್ರಾ ಯಾವುದು, ಅಭಯ ಮುದ್ರಾ ಯಾವುದು, ವರಮುದ್ರಾ ಯಾವುದು ಅನ್ನೋದ್ರ ಬಗ್ಗೆನೂ ಈ ಶಿಲ್ಪ ಶಾಸ್ತ್ರದಲ್ಲಿ ಅದರಲ್ಲಿ ವಿವಾದ ಇದ್ದೇ ಇದೆ.
ಇದನ್ನ ವರಮುದ್ರಾ ಅಂತಾರೆ, ಇದನ್ನ ಅಭಯ ಮುದ್ರಾ ಅಂತಾರೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಇದನ್ನೇ ಅಭಯ ಮುದ್ರಾ ಅಂತಾರೆ, ಇದನ್ನೇ ವರಮುದ್ರಾ ಅಂತಾರೆ ಅಂತ ಹಾಗೂ ಬೇರೆ ಬೇರೆ ಥರದ ಉಲ್ಲೇಖಗಳನ್ನ ಆ ಮುದ್ರೆಗಳನ್ನ ನಾಟ್ಯಶಾಸ್ತ್ರ ಶಿಲ್ಪಶಾಸ್ತ್ರದ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಅಂತೂ ಇದು ಹೀಗೊಂದು ಕೈ, ಅದರಲ್ಲಿ ಇದೊಂದು ಕೈ. ಈ ಕೈ ಸಾಮಾನ್ಯವಾಗಿರೋದು ಹೈಗ್ರೀವ ರೂಪಿ ಭಗವಂತನಿಗೆ ಮತ್ತು ಧನ್ವಂತರಿ ರೂಪಿ ಭಗವಂತನಿಗೆ, ವೇದವ್ಯಾಸನಿಗೆ ಮತ್ತು ಯಜ್ಞನಾರಾಯಣನಿಗೆ ಹೀಗಿರ್ಬೇಕಂತ. ಇದೇ ಜ್ಞಾನ ಮುದ್ರಾ. ಹಯಗ್ರೀವನಿಗೆ ಒಂದು ಕೈಯಲ್ಲಿ ಪುಸ್ತಕ, ಮತ್ತೊಂದು ಕೈಯಲ್ಲಿ ವರಹಸ್ತ, ಒಂದು ಬೆರಳು ಹೀಗೆ ಮಡಿಸ್ಕೊಂಡಿರಬೇಕು, ಇದು ಜ್ಞಾನ ಮುದ್ರಾ. ಮತ್ತೆರಡು ಕೈಗಳಲ್ಲಿ ಶಂಖ ಮತ್ತು ಜಪಮಾಲೆ ಇರಬೇಕು, ಇದು ಹಯಗ್ರೀವಂದು. ವೇದವ್ಯಾಸನ ರೂಪದಲ್ಲಿ ಒಂದು ಕೈ ಹೀಗೆ ಕೆಳಗಿರಬೇಕು ಅಭಯ ರೂಪವಾಗಿ, ಮತ್ತೊಂದು ಕೈ ವರಮುದ್ರೆ ಇರಬೇಕು, ಅದರಲ್ಲಿ ಒಂದು ಬೆರಳು ಜ್ಞಾನ ಮುದ್ರೆಯನ್ನು ತೋರಿಸ್ತಿರ್ಬೇಕು. ಧನ್ವಂತರಿ ರೂಪದಲ್ಲಿ ಒಂದು ಕೈಯಲ್ಲಿ ಅಮೃತದ ಕಲಶ ಇರಬೇಕು, ಮತ್ತೊಂದು ಕೈಯಲ್ಲಿ ವರಹಸ್ತ ಇರಬೇಕು, ಮತ್ತೊಂದು ಬೆರಳು ಜ್ಞಾನ ಮುದ್ರೆಯನ್ನು ತೋರಿಸ್ತಿರ್ಬೇಕು. ತರ್ಕ ಜ್ಞಾನ ಮುದ್ರೆಯನ್ನೇ ತರ್ಕ ಮುದ್ರಾ ಅಂತ ಕೂಡ ಸಂಪ್ರಸಾರದಲ್ಲಿ ತರ್ಕಾಭಯೇತಂ ವಿಧಿಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಅಂತ ತರ್ಕ ಅಂದ್ರೂ ತರ್ಕ ಮುದ್ರಾ ಅಂದ್ರೂ ಜ್ಞಾನ ಮುದ್ರಾ ಅಂತ ಒಂದೇ. ಹೀಗೆ ರಾಮನನ್ನು ಕೂಡ ಜ್ಞಾನ ಮುದ್ರಾ ಪ್ರದರ್ಶಕ ಅಂತ ತಿಳ್ಕೋಬೇಕು. ಸ್ಪೃಶಂತಂ ಸ್ತನಯೋರಗ್ರೆ ಜಾನಕ್ಯಾಹ ಸವ್ಯಪಾಣಿನ, ತನ್ನ ಎಡಗೈಯಿಂದ ಸೀತಾದೇವಿಯನ್ನಾತ ಆಲಿಂಗಿಸಿಕೊಂಡಿದ್ದಾನೆ. ಎದುರುಗಡೆ ವಸಿಷ್ಠ ವಾಮದೇವಾದಿ ಮಹರ್ಷಿಗಳು ಲಕ್ಷ್ಮಣಾದಿಗಳು ಆತನನ್ನ ಸೇವೆ ಮಾಡ್ತಿದ್ದಾರೆ. ಹೀಗೆ ಧ್ಯಾನ ಮಾಡಿ ರಾಮನಾಮ ಸಹಸ್ರವನ್ನು ನಾವು ಜಪ ಮಾಡಿದರೆ ಕೋಟಿ ಹತ್ಯೆಗಳನ್ನು ನಾವು ಮಾಡಿದ್ರೂ ಕೂಡ ಆ ಎಲ್ಲ ಥರದ ಪಾಪಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೊಳ್ತೀವಿ. ಮುಂದೆ ರಾಮನಾಮ ಸಹಸ್ರದ ರಾಮನ ನಾಮ ಸಹಸ್ರಗಳ ವರ್ಣನೆ ಇದೆ.